ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಒರಿಜಿನ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ, ನಾನು ನಮ್ಮ ವೈಫು ಇಬ್ಬರು ನನ್ನ ಮಗಳು ಎಲ್ಲರೂ ಬಟ್ಟೆ ತಗೊಳ್ಳೋಕ್ಕೆ ಅಂತ ಹೊರಟಿದ್ದೀವಿ. ನೋಡೋಣ, ರೀಸೆಂಟಾಗಿ ನನ್ನ ಬರ್ತಡೇ ಬೇರೆ ಇದೆ, ಅದಕ್ಕೋಸ್ಕರ ಬಟ್ಟೆ ತಗೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಕೊಡ್ಸೋದು ಅವ್ರು ದುಡ್ಡು ಕೊಡೋದು. ನೋಡೋಣ ನಮ್ಮ ದುಡ್ಡು ನಮಗೆ ಕೊಡ್ತಾರೆ, ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಿ ಬರೋದು ಅಷ್ಟೇ. ಸಿಗೋಣ. ಹಾಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಜಾನವರು ಹೊಟ್ಟೆ ಹಸಿವು, ಇಲ್ಲೇನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದರು. ಅದಕ್ಕೆ ಇಲ್ಲೇ ಸಹ್ಯಾದ್ರಿ ಹತ್ರ ನಾವು ರೆಗ್ಯುಲರಾಗಿ ಎಗ್ ರೈಸ್ ತಿನ್ನೋ ಜಾಗಕ್ಕೆ ಬಂದ್ವಿ. ಇಲ್ಲೇ ನಾವು ಎಗ್ ರೈಸ್ ತಿನ್ನೋದು. ಇಬ್ಬರೂ ಹಾಫ್ ಎಗ್ ರೈಸ್ ತಿಂದು, ಶೈನಿಗೂ ಸ್ವಲ್ಪ ಅಲ್ಲೇ ಸ್ವಲ್ಪ ತಿನ್ನಿಸಿ, ಒಂದು ಬ್ರೆಡ್ ಆಮ್ಲೆಟ್ ತಿಂದು ಅಲ್ಲಿಂದ ಹೊರಟ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನನ್ನ ಮಗಳಿಗಂತೂ ನನ್ನ ಹೆಗ್ಲ ಮೇಲೆ ಕೂರೋದು ಅಂದರೆ ತುಂಬ ಆಸೆ. ಪಪ್ಪ ಮೇಲೆ ಅಂತಿರ್ತಾಳೆ. ಹೆಗ್ಲ ಮೇಲೆ ಕೂರಿಸ್ಕೊಂಡು ಸೀದಾ ಮಾರ್ಕೆಟ್ ಹತ್ರ ಬಂದ್ವಿ. ಹಾಗೆ ಶೇನಿಗೆ ಡ್ರೆಸ್ ತಗೊಳ್ಳೋಣ, ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಹೊಸ ಡ್ರೆಸ್ ಹಾಕೋಣ ಮುಡಿ ಕೊಟ್ಟಾದ್ಮೇಲೆ ಅಂತ ಹೋಗಿ ಅವಳಿಗೆ ಡ್ರೆಸ್ ತೊಗೊಂಡ್ವಿ. ಅವಳನ್ನೇ ಚಾಯ್ಸ್ ಮಾಡಿದ್ರು. ನನಗಮ್ಮ ಅದು ಬೇಕು ಇದು ಬೇಕು ಅಂತೇನು ಕೇಳಲಿಲ್ಲ. ಯಾವುದೋ ಅವಳಿಗೆ ಗೊಂಬೆ ಇರುತ್ತೆ ಅದನ್ನೇ ಚಾಯ್ಸ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಹಾಗೆ ನನ್ನ ಡ್ರೆಸ್ಸನ್ನು ಕೂಡ ತೊಗೋಬೇಕಿತ್ತು. ಶೈನು ಅಂತೂ ಎಷ್ಟು ಕಿತಾಪತಿ ಅಂದರೆ ರೋಡಿಗೆಲ್ಲ ಓಡೋಗ್ತಾರೆ, ಆಮೇಲೆ ಮಾತು ಕೇಳಲ್ಲ, ಏನಿಲ್ಲ, ಸುಮ್ಮನೆ ಅವ್ರ ಪಾಡಿ ಆಟ ಆಡಿಕೊಂಡು ಹಿಂಗೆ ತರಲೆ ಮಾಡ್ಕೊಂಡು ಇರ್ತಾರೆ. ಹಾಗೆ ನನ್ನ ಡ್ರೆಸ್ಸನ್ನು ಕೂಡ ತೊಗೊಂಡಾಯಿತು. ಆಮೇಲೆ ಹೇಗಿದ್ರೂ ಟೈಮ್ ಆಗಿದೆ, ಮತ್ತು ಏನಕ್ಕೆ ನಾಳೆ ಹೋದ್ರಾಯಿತು ಬಂಗಾರ ಡ್ರೆಸ್ ಅಂತ ಅವ್ರ ಮನೆಗೆ ಹೋಗಬೇಕಿತ್ತು. ಹಾಗಾಗಿ ನಾನು ಅವ್ರ ಮನೆಗೇನು ಹೋಗಲಿಲ್ಲ, ಅಜ್ಜಿ ಮನೆಗೆ ನಮ್ಮ ಅಜ್ಜಿ ಮನೆಯೂ ಅಲ್ಲೇ ಇರೋದು. ಹಾಗಾಗಿ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅಲ್ಲಿ ಆಟ ಆಡಿಕೊಂಡು, ಅವಳು ಮಲ್ಕೊಂಡ್ರು ಮಲ್ಕೊಳ್ಳಲಿಲ್ಲ. ಬಿಡು ಮನೆಗೆ ಹೋಗ್ತೀವಲ್ಲ ಹೇಗಿದ್ರು ಮನೇಲೇ ಮಲಗ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಆಟ ಆಡ್ತಾಯಿದ್ರು. ಹಾಗೆ ಟೆರೆಸ್ ಮೇಲೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಟೆರೆಸ್ ಮೇಲೆಲ್ಲ ಆಟ ಆಡಿ, ನಮ್ಮ ಅಜ್ಜಿ ಮನೆ ಹತ್ರ ಹೋದರೆ ಸಾಕು, ಅವರು ಟೆರೆಸ್ಗೆ ಹತ್ರ ಹೋಗಿ ಚೆನ್ನಾಗಿ ಆಟ ಆಡಿಕೊಂಡು ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗನೆ ಹೋಗೋಣ, ಮತ್ತೆ ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಬೇಗನೆ ಹೋಗಿ ಬಂಗಾರಿ ಡ್ರೆಸ್ ಕೂಡ ತಗೊಂಡ್ವಿ. ಬಂಗಾರಿ ಡ್ರೆಸ್ನ ನಾವು ಇಲ್ಲೇ ತೊಗೊಳ್ಳೋದು. ಹಾಗಾಗಿ ಅಲ್ಲೊಂದು ಗೊಂಬೆ ಇತ್ತಲ್ವ, ಆ ಗೊಂಬೆನ ಶೈನವ್ರು ಮುಟ್ಬೇಕಂತೆ. ಅದನ್ನು ಮುಟ್ಟಿ ಆಮೇಲೆ ಒಳಗಡೆ ಹೋದ್ವಿ. ಅಲ್ಲಿ ಒಳಗಡೆನೂ ಸುಮ್ಮನೆ ಕೂರಲ್ಲ, ಹಂಗೆ ಹಿಂಗೆ ಅಂತೇಳಿ ಆಟ ಆಡಿಕೊಂಡು, ಅಲ್ಲಿ ಶೈನ್ ಅಂತೂ ಎಷ್ಟು ಕಿತಾಪತಿ ಅಂದರೆ ಎಲ್ಲ ಐಟಮು ಮುಟ್ಟಬೇಕು ಅಂತ ಹೇಳಿ ಹೋಗ್ತಾರೆ. ಆಮೇಲೆ ಒಂದು ಕಡೆ ನಿಲ್ಲಲ್ಲ. ಆಮೇಲೆ ಬಂಗಾರೇನೋ ಅವರ ಡ್ರೆಸ್ ನೋಡ್ತಿದ್ರು. ಹಾಗೆಯೇ ಬಂದು ನೋಡು ಯಾಕಲ್ಲಿ ಕೂತಿದ್ಯಾ ಅಂತೆಲ್ಲ ಕರಿತಾಯಿದ್ರು. ಅವ್ರ ಜೊತೆ ನನ್ನ ಡ್ರೆಸ್ ನೋಡೋಕ್ಕೆ ಹೋಗಬೇಕು ಅಂದರೆ ನನಗೆ ಖುಷಿ. ಹಾಗೆ ನಾನು ಕೂಡ ಶೈನಿ ಜೊತೆ ಆಟ ಆಡ್ತಾಯಿದ್ದೆ. ಶೈನು ಹತ್ರ ಕೇಳ್ತಾಯಿದ್ದೆ, ಯಾರು ಬೊಟ್ಟಿಟ್ಟಿದ್ದು, ಬೊಟ್ಟು ಯಾಕೆ ಹಂಗೆ ಮಾಡ್ಕೊಂಡಿದ್ದೀರಾ ಅಂತ. ನಾನೇನಾದ್ರು ಇಟ್ಟರೆ ಒಂದಿನ ಅಥವಾ ಸ್ನಾನ ಮಾಡಿಸೋವರೆಗೂ ಇರುತ್ತೆ, ಆದರೆ ಅವ್ರ ಅಪ್ಪ ಇಟ್ಟರಂತೂ ಒಂದು ನಿಮಿಷವೂ ಇರೋಲ್ಲ, ಆ ಥರ ಹೋಗಿಸ್ಕೊಂಡೇ ಬಿಡ್ತಾರೆ. ಅದಕ್ಕೆ ಕೇಳ್ತಾಯಿದ್ದೆ ಶೈನು ಹತ್ರ, ಯಾರು ಇಟ್ಟಿದ್ದು, ಯಾಕೆ ಹಿಂಗೆ ಹೋಗಿಸ್ಕೊತೀರಾ ಅಂತ. ಅದಕ್ಕೆ ಪಪ್ಪ ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ಬಂಗಾರಿ ಡ್ರೆಸ್ ಕೂಡ ಒಂದೊಂದಾಗಿ ಹಾಕ್ಕೊಂಡು ಟ್ರಯಲ್ ಮಾಡಿ ನೋಡ್ತಾಯಿದ್ರು. ಆಮೇಲೆ ನಾನು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಬಾ ನೋಡಿ ಬಾ, ಯಾಕಲ್ಲಿ ಕೂತಿದ್ಯಾ ಅಂತೆಲ್ಲ ಟೀಕೆ ಮಾಡ್ತಾಯಿದ್ರು. ಆಮೇಲೆ ಬಂಗಾರಿ ಚಾಯ್ಸ್ ಮಾಡೋದು. ನಮ್ಮಂಗೇನು ಅದು ಇದು ಅಂತೇನು ನೋಡ್ಕೊಂಡು ಕೂತ್ಕೊಳ್ಳಲ್ಲ, ಯಾವ್ದು ಬೇಕು ಅದು ತೊಗೊಂಡು ಬರ್ತಾರೆ, ಅದೇ ಖುಷಿ ನನಗೆ. ಆಮೇಲೆ ನಾನೇನಾದ್ರು ಹೋದರೆ ಸಾಕು ಅವ್ರ ಜೊತೆ, ನಾನು ಬಂಗಾರಿ ಹತ್ರ ಕೇಳ್ತೀನಿ, ಅವ್ರು ಹೆಂಗೆ ಕೇಳ್ತಾರೆ ನಾನು ಅಷ್ಟೇ, ಬಂಗಾರಿ ಅದು ತೊಗೊಳ್ಳ ಇದು ತೊಗೊಳ್ಳ ಅಂತ ಕೇಳ್ತೀನಿ. ಅವರಿಗೂ ಅದು ಖುಷಿ, ನನಗೂ ಅದು ಖುಷಿ, ಅದೇನೋ ಒಂಥರ ಚೆಂದ ಅದು. ಆಮೇಲೆ ಅಲ್ಲೊಂದು ಫಿಶ್ ಇತ್ತು, ಪುಟಾಣಿ ಫಿಶ್ಶು, ಅದನ್ನು ಶೈನು ಮುಟ್ಬೇಕಂತೆ. ಅದಕ್ಕೇ ನನ್ನ ಕರಿತಿದ್ರು, ಬಾ ಅಮ್ಮ ಮುಟ್ಟಬೇಕು ಅಂತ. ಅದಕ್ಕೇ ಬೇಡ ಅವರೆಲ್ಲ ಬೈತಾರೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಅದೇ. ಆಮೇಲೆ ಅವ್ರ ಅಪ್ಪನ ಹತ್ರ ಹೋಗಿ, ಪಪ್ಪ ಅದು ಮುಟ್ಟಬೇಕು ಬನ್ನಿ ಅಂತ ಹೇಳಿ ಹಠ ಮಾಡ್ತಾಯಿದ್ರು. ಅದಕ್ಕೆ ಅವರ ಅಪ್ಪ ಮುಟ್ಟಿಸ್ತಾ ಇದ್ದಾರೆ ನೋಡಿ. ಆಮೇಲೆ ಅದಕ್ಕೆ ಹಾಯ್ ಮಾಡ್ತಾ ಇದ್ದಾರೆ, ನೋಡಿ ಹೆಂಗೆ ಮಾಡ್ತಿದ್ದಾರೆ. ಎಲ್ಲೇ ಹೋಗಲಿ ಆ ಫಿಶ್ ಯಾವ ಕಡೆನೇ ಹೋದ್ರೂ ಆ ಫಿಶ್ನ ಮಾತಾಡಿಸ್ಕೊಂಡು ಬಾಯಿ ಮಾಡಿ ಹಾಯ್ ಮಾಡಿ ಬರ್ತಾರೆ, ಅವ್ರಿಗೊಂಥರ ಖುಷಿ. ಆಮೇಲೆ ನಾವು ಅದೆಲ್ಲ ಆಯಿತು, ಡ್ರೆಸ್ನೆಲ್ಲ ತೊಗೊಂಡು ಬಂದ್ವಿ. ಹಾಗೆಯೇ ನಾನು ಬ್ಯಾಂಗಲ್ ಸ್ಟೋರಿಗೆ ಹೋಗಬೇಕಿತ್ತು. ಬ್ಯಾಂಗಲ್ ಸ್ಟೋರ್ನು ಕೆಲಸ ಮುಗಿಸ್ಕೊಂಡು ಹಾಗೆ ಬರ್ತಾ ಇರಬೇಕಾದ್ರೆ ಆರ್ ಸಿ ರೋಡಲ್ಲಿ ಪುಟಾಣಿ ಬಿರಿಯಾನಿ ಅಂತ ಇದೆ, ಈಗ ಹೊಸದಾಗಿ ಓಪನ್ ಆಗಿರೋದು.
100 ರೂಪಾಯಿಗೆ ಯಾರು ಬಿರಿಯಾನಿ ಕೊಡ್ತಾರೆ ನೀವೇ ಹೇಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. 100 ರೂಪಾಯಿಗೆ ಬಿರಿಯಾನಿ ತಗೊಂಡು ಇನ್ನು ಅಲ್ಲಿ ತಿನ್ನೋಕ್ಕೆ ಬಿಡಲ್ಲ ಅಂತ ಗೊತ್ತಲ್ಲ ಶೈನು, ಹಾಗಾಗಿ ಮನೆಗೆ ಪಾರ್ಸಲ್ ಮಾಡಿಸ್ಕೊಂಡು ಬಂದ್ವಿ. ಆಮೇಲೆ ಬಂಗಾರಿ ತುಂಬ ಸ್ಪೀಡಾಗಿ ಬರ್ತಾಯಿದ್ರು. ಅದಕ್ಕೆ ಬಂಗಾರಿ ನನ್ನ ಫೋನೇ ಹಾರೋಗ್ತಾ ಇದೆ, ನೀನು ಸ್ಪೀಡಲ್ಲಿ ಬರ್ತಾ ಇರೋದು ಅಂತ ಟೀಕೆ ಎಲ್ಲ ಮಾಡ್ತಾಯಿದ್ದೆ, ಜೋಕ್ಸ್ ಮಾಡ್ತಿದ್ದೆ. ಆಮೇಲೆ ಮನೆಗೆ ಬಂದು ಬಿರಿಯಾನಿ ತಿಂದು ಕಬಾಬ್ ತಿಂದು ಅಷ್ಟೇ ಇವತ್ತಿನ ಬ್ಲಾಗು. ಅರೆ ಬಿರಿಯಾನಿ ಮಾತ್ರ ಸೂಪರಾಗಿತ್ತು, ನೀವು ಒಂದ್ಸಲಿ ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಹರಿಜನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು, ಲವ್ ಯು ಆಲ್.